ಅಂದರೆ ಇಲ್ಲಿ ಫಸ್ಟ್ ಒನ್ ಪ್ರಿಪೇರ್ ಮಿನಿಟ್ಸ್, ನಡವಳಿಕೆಗಳನ್ನು ಸಿದ್ಧಪಡಿಸುವುದು. ದಿ ಸೆಕ್ರೆಟರಿ ಹ್ಯಾಸ್ ಟು ಪ್ರಿಪೇರ್ ಮಿನಿಟ್ಸ್ ಆಫ್ ದಿ ಮೀಟಿಂಗ್. ಇಟ್ ಶುಡ್ ಬಿ ಸೈನ್ ಬೈ ದಿ ಚೇರ್ಮನ್ ಆಫ್ ದಿ ಮೀಟಿಂಗ್. ಸೊ ಅದು ಮಿನಿಟ್ಸ್ ಬುಕ್ ಅಂದರೆ ಸಭೆಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯಗಳನ್ನು ಒಂದು ಡಾಕ್ಯುಮೆಂಟೇಶನ್ ಮಾಡಬೇಕು. ಸೊ ಅದನ್ನು ಆ ಒಂದು ಸಭೆಯ ಅಧ್ಯಕ್ಷರಿಂದ ಸಹಿಯನ್ನು ಕೂಡ ಮಾಡಿಸಿರ್ಬೇಕು. ದೆನ್ ನೆಕ್ಸ್ಟ್ ಒನ್ ಇಸ್ ರಿಪೋರ್ಟ್ಸ್ ಟು ರಿಜಿಸ್ಟ್ರಾರ್ಗೆ ವರದಿಯನ್ನು ಸೆಂಡ್ ಮಾಡಬೇಕು. ದಿ ಕಾಪೀಸ್ ಆಫ್ ಮೀಟಿಂಗ್ ಆರ್ ಟು ಬಿ ಸಬ್ಮಿಟೆಡ್ ವಿತ್ ದಿ ರಿಜಿಸ್ಟ್ರಾರ್ ಆಫೀಸ್. ಸೊ ದೆನ್ ನೆಕ್ಸ್ಟ್ ಒನ್ ಇಸ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇನ್ಸ್ಟ್ರಕ್ಷನ್ಸ್. ಸೊ ನಿರ್ದೇಶಕ ಮಂಡಳಿಯ ನಿರ್ದೇಶನಗಳು. ದಿ ಸೆಕ್ರೆಟರಿ ಹ್ಯಾಸ್ ಟು ಕ್ಯಾರಿ ಔಟ್ ದಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇನ್ಸ್ಟ್ರಕ್ಷನ್ಸ್. ಸೊ ಅವರ ಒಂದು ನಿರ್ದೇಶನವನ್ನು ಕೂಡ ಅವನು ಕನ್ಸಿಡರ್ ಮಾಡಬೇಕಿರ್ತದೆ. ದೆನ್ ಎಕ್ಸಿಕ್ಯೂಷನ್ ಆಫ್ ಕಾಂಟ್ರಾಕ್ಟ್ಸ್. ಇಫ್ ಎನಿ ಕಾಂಟ್ರಾಕ್ಟ್ಸ್ ಆರ್ ಅಗ್ರೀಡ್ ದೇ ಶುಡ್ ಬಿ ಎಕ್ಸಿಕ್ಯೂಟೆಡ್ ಆಫ್ಟರ್ ದಿ ಮೀಟಿಂಗ್. ಸೊ ಆ ಒಂದು ಸಭೆಯಲ್ಲಿ ಏನಾದರೂ ಒಪ್ಪಂದಗಳ ಬಗ್ಗೆ ಚರ್ಚೆ ಆಗಿದ್ರೆ ಅಥವಾ ನಿರ್ಣಯ ಆಗಿದ್ರೆ ಸೊ ಆ ಒಂದು ಒಪ್ಪಂದಗಳ ಜಾರಿ ಕೂಡ ಕಾರ್ಯದರ್ಶಿಯ ಮೇಲೆ ಹೊಣೆಗಾರಿಕೆಯನ್ನು ಹೊರಿಸಲಾಗಿರುತ್ತೆ. ಸೊ ಅದನ್ನು ಕೂಡ ಅವನು ನಿರ್ವಹಿಸಬೇಕಿರುತ್ತೆ. ಸೊ ಇದು ದೀಸ್ ಆರ್ ಆಲ್ ರಿಲೇಟಿಂಗ್ ಟು ದಿ ಸ್ಟ್ಯಾಚ್ಯುಟರಿ ಮೀಟಿಂಗ್. ದೆನ್ ಕಮ್ ಟು ನೆಕ್ಸ್ಟ್ ಒನ್ ಈಸ್ ಆನ್ಯುವಲ್ ಜನರಲ್ ಮೀಟಿಂಗ್. ಮೀನ್ಸ್ ವಾರ್ಷಿಕ ಸಾಮಾನ್ಯ ಸಭೆ ಅಥವಾ ವಾರ್ಷಿಕ ಸರ್ವಸಾಧಾರಣ ಸಭೆ ಅಂತಾನು ಕರಿತೀವಿ. ಸೊ ಇದನ್ನ ಏನು ಈ ಆನ್ಯುವಲ್ ಜನರಲ್ ಮೀಟಿಂಗ್ ಅಂತ ನೋಡೋದಾದ್ರೆ ಇಟ್ ಈಸ್ ದಿ ಸೆಕೆಂಡ್ ಮೀಟಿಂಗ್ ರಿಲೇಟೆಡ್ ಟು ದಿ general members of the company. As the name indicates, the meeting is organized annually. So this is called annual general meeting. The meeting which should be conducted by the company every year is called annual general meeting. So ಪ್ರತಿ ವರ್ಷ ಕಂಪನಿಯು ತನ್ನ ಸಾಮಾನ್ಯ ಸಭೆಯನ್ನು ಆಯೋಜಿಸುವುದನ್ನು ನಾವು ಕಂಪನಿಯ ವಾರ್ಷಿಕ ಸರ್ವಸಾಧಾರಣ ಸಭೆ ಅಂತ ಕರಿತೀವಿ. ಸೊ ಇದರ ಮೇನ್ ಲೀಗಲ್ ಪ್ರಾವಿಷನ್ಸ್ ರಿಲೇಟಿಂಗ್ ಟು ದಿಸ್ ಮೀಟಿಂಗ್. ಸೊ ಆನ್ಯುವಲ್ ಜನರಲ್ ಮೀಟಿಂಗ್ ಅನ್ನು ಆರ್ಗನೈಸ್ ಮಾಡಬೇಕಾಗಿ ಇರ್ತಕ್ಕಂಥ ನಿಬಂಧನೆಗಳು ಏನು ಅಂತ ನೋಡೋದಾದ್ರೆ ಅದರಲ್ಲಿ ಫಸ್ಟ್ ಒನ್ ಈಸ್ ಟೈಮ್ ಆಫ್ ಮೀಟಿಂಗ್. ಸೊ ಈ ಒಂದು ಮೀಟಿಂಗ್ ಅನ್ನ ಯಾವಾಗ ಸಮಯ ಅಂದ್ರೆ ಈ ಒಂದು ಆನ್ಯುವಲ್ ಜನರಲ್ ಮೀಟಿಂಗ್ ನ ಸಮಯವನ್ನು ಯಾವಾಗ ನಿಗದಿಪಡಿಸಬೇಕು ಅಂತ. ಸೊ ಎವ್ರಿ company should hold annual general meeting along with statutory meeting. ಸೊ ಸ್ಟ್ಯಾಚ್ಯುಟರಿ ಮೀಟಿಂಗ್ ಅಲ್ಲಿ ಏನು ಎಸೆನ್ಷಿಯಲ್ಸ್ ನಿಬಂಧನೆಗಳಿದೆ ಸೊ ಅದು ಕೂಡ ಇಲ್ಲೂ ಕೂಡ ಅನ್ವಯ ಆಗುತ್ತೆ. ಸೊ ಅದ್ರ ಜೊತೆಗೆ ಸೊ ಇದನ್ನ ಯಾವಾಗ ಆರ್ಗನೈಸ್ ಮಾಡಬೇಕು ಅಂದ್ರೆ ದಿ ಫಸ್ಟ್ ಆನ್ಯುವಲ್ ಜನರಲ್ ಮೀಟಿಂಗ್ ಶುಡ್ ಬಿ ಹೆಲ್ಡ್ ವಿತಿನ್ 18 months ಫ್ರಮ್ ದಿ ಡೇಟ್ ಆಫ್ ಇಟ್ಸ್ ಇನ್ಕಾರ್ಪೊರೇಷನ್. ಸೊ ಒಂದು ಕಂಪನಿ ಶುರುವಾಗಿ 18 ತಿಂಗಳು ಕಳೆದ ನಂತರ ಈ ಒಂದು ಕಂಪನಿಯ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಆಯೋಜಿಸಲಿಕ್ಕೆ ಅರ್ಹರಿರ್ತಾರೆ. ಸೊ ಆವಾಗ ಅದನ್ನು ಕರೆಯಬಹುದು. ಇಫ್ ದಿ ಕಂಪನಿ ಹೋಲ್ಡ್ಸ್ ಸಚ್ ಮೀಟಿಂಗ್ ಇಟ್ ಈಸ್ ನಾಟ್ ರಿಕ್ವೈರ್ಡ್ ಟು ಅರೇಂಜ್ ಆನ್ಯುವಲ್ ಜನರಲ್ ಮೀಟಿಂಗ್ ಇನ್ ದಿ ಸೇಮ್ ಇಯರ್. ಸೊ ಆವಾಗ ಅದು ಸಭೆಯನ್ನು ಕರೀಲಿಕ್ಕೆ ವಿಫಲರಾದರು ಅಂದ್ರೆ ಸೊ ಅದೇ ಒಂದು ಇಯರ್ ಅಲ್ಲಿ ಕಡಿಮೆ ಇಯರ್ ಅಲ್ಲಿ ಅದು ನೆಕ್ಸ್ಟ್ ಅರೇಂಜ್ ಮಾಡಲಿಕ್ಕೆ ಎಲಿಜಿಬಲ್ ಇರಲ್ಲ. ಸೊ ದೆನ್ ದಿ ಸಬ್ಸಿಕ್ವೆಂಟ್ ಮೀಟಿಂಗ್ ಶುಡ್ ಬಿ ಹೆಲ್ಡ್ ಈಚ್ ಇಯರ್ ವಿತಿನ್ 6 months from the date of completion of accounting year. So accounting year completion ಆದ್ಮೇಲೆ ಸೊ 6 months ಆದ್ಮೇಲೆ ಕೂಡ ಆ ಒಂದು ಮೀಟಿಂಗ್ ಅನ್ನ ಅರೇಂಜ್ ಮಾಡಲಿಕ್ಕೆ ಎಲಿಜಿಬಲ್ ಇರ್ತಾರೆ. ಸೊ ದೆನ್ ನೆಕ್ಸ್ಟ್ ಇಸ್ ಸೆಕೆಂಡ್ ಒನ್ ಇಸ್ ಪವರ್ ಟು ಕಾಲ್ ಮೀಟಿಂಗ್ಸ್. ಸೊ ಈ ಒಂದು ಮೀಟಿಂಗ್ ಅನ್ನ ಯಾರು ಈ ಒಂದು ಸಭೆಯನ್ನು ಯಾರು ಆಯೋಜಿಸ್ತಾರೆ ಸೊ ಕರೀಲಿಕ್ಕೆ ಯಾರಿಗೆ ಅಧಿಕಾರ ಇದೆ ಅಂತ ನೋಡೋದಾದ್ರೆ ದಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀನ್ಸ್ ನಿರ್ದೇಶಕರಿಗೆ ಈ ಒಂದು ಸಭೆಯನ್ನು ಆಯೋಜಿಸಲಿಕ್ಕೆ ಕರೀಲಿಕ್ಕೆ ಅಧಿಕಾರವನ್ನು ಹೊಂದಿರ್ತಾರೆ. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆರ್ ಆಥರೈಸ್ಡ್ ಟು ಕಾಲ್ ದಿ ಆನ್ಯುವಲ್ ಜನರಲ್ ಮೀಟಿಂಗ್. ಸೊ ಇಫ್ ದೇ ಫೇಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆ ಒಂದು ಸಭೆಯನ್ನ ಕರೀಲಿಕ್ಕೆ ವಿಫಲರಾದ್ರು ಅಂತಂದ್ರೆ ಸೊ ಅದನ್ನ ಯಾರು ಕರಿಬೇಕು ಆನ್ ದಿ ರಿಕ್ವೆಸ್ಟ್ ಆಫ್ ಮೆಂಬರ್ಸ್. ಸೊ ಸದಸ್ಯರ ಒಂದು ಒತ್ತಾಯದ ಮೇರೆಗೆ ಸೆಂಟ್ರಲ್ ಗವರ್ಮೆಂಟ್ ಇಶ್ಯೂಸ್ ಆರ್ಡರ್ ಟು ಕಾಲ್ ಸಚ್ ಮೀಟಿಂಗ್. ಸೊ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ ಸೊ ಆ ಒಂದು ಸಭೆಯನ್ನು ಆಯೋಜಿಸಲಿಕ್ಕೆ ನಿಮಗೆ ನೋಟಿಸ್ ಅನ್ನು ಇಶ್ಯೂ ಮಾಡುತ್ತೆ. ಇನ್ ಕೇಸ್ ಆಫ್ ಡಿಫಾಲ್ಟ್ ಸೊ ಆವಾಗೂ ಕೂಡ ಅಲ್ಲಿರ್ತಕ್ಕಂಥ ಸದಸ್ಯರು ಕೂಡ ಆ ಒಂದು ಸಭೆಯನ್ನ ವಾರ್ಷಿಕ ಸರ್ವಸಾಮಾನ್ಯ ಸಭೆಯನ್ನು ಕರೀಲಿಕ್ಕೆ ವಿಫಲರಾದ್ರು ಅಂತಂದ್ರೆ ಸೊ ಅವಾಗ ಏನ್ ಮಾಡುತ್ತೆ ಎವ್ರಿ ಆಫೀಸರ್ ಈಸ್ ಪನಿಷಬಲ್ ವಿತ್ ಎ ಫೈನ್ ಅಪ್ ಟು ₹5,000. ಸೊ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಆಫೀಸರ್ ಅಥವಾ ಸದಸ್ಯನಿಂದ ₹5,000 ಪೆನಾಲ್ಟಿಯನ್ನ ಪೇ ಮಾಡಬೇಕಾಗುತ್ತೆ. ಸೊ ಆವಾಗೂ ಕೂಡ ಅವರು ಅದೇ ಮುಂದುವರಿತು ಅಂದ್ರೆ ಅವಾಗೂ ಕೂಡ ಪೆನಾಲ್ಟಿ ಪೇ ಮಾಡಿದ್ರು ಕೂಡ ಸಭೆಯನ್ನು ಆಯೋಜಿಸಲಿಲ್ಲ ಅಂದ್ರೆ ಸೊ ಆವಾಗ ಆ ಒಂದು ಪೆನಾಲ್ಟಿ ಏನಾಗುತ್ತೆ ಕಂಟಿನ್ಯೂಸ್ ಅಟ್ ₹250 ಪರ್ ಡೇ. ಸೊ ಒಂದು ದಿನಕ್ಕೆ ₹250 ಕೂಡ ಪೆನಾಲ್ಟಿಯನ್ನ ಚಾರ್ಜ್ ಮಾಡುತ್ತೆ ಸೆಂಟ್ರಲ್ ಗವರ್ಮೆಂಟ್. ಸೊ ದೆನ್ ಇದು
ಸೆಕೆಂಡ್ ಒನ್ ಆಯಿತು. ದೆನ್ ಥರ್ಡ್ ಒನ್ ಇಸ್ ವೆನ್ಯೂ ಆಫ್ ಮೀಟಿಂಗ್ಸ್, ಸಭೆಯ ಸ್ಥಳ. ಸೊ ಎಲ್ಲಿ ಸಭೆಯನ್ನು, ಈ ಒಂದು ವಾರ್ಷಿಕ ಸರ್ವಸಾಮಾನ್ಯ ಸಭೆಯನ್ನು ನಡೆಸಬೇಕು ಅಂತ ನೋಡೋದಾದ್ರೆ, ದಿ ಆನ್ಯುವಲ್ ಜನರಲ್ ಮೀಟಿಂಗ್ ಶುಡ್ ಬಿ ಆರ್ಗನೈಸ್ಡ್ ಡ್ಯೂರಿಂಗ್ ದಿ ಬಿಸ್ನೆಸ್ ಅವರ್ಸ್ ಇನ್ ದಿ ರಿಜಿಸ್ಟರ್ಡ್ ಆಫೀಸ್ ಅಟ್ ಎನಿ ಸ್ಟೇಟ್ ವಿತ್ ಇನ್ ದಿ ಸೇಮ್ ಪ್ಲೇಸ್. ರಿಜಿಸ್ಟರ್ಡ್ ಆಫೀಸಲ್ಲಿ ಬಿಸ್ನೆಸ್ ಅವರ್ಸಲ್ಲಿ ಈ ಒಂದು ಸಭೆಯನ್ನು ಆಯೋಜಿಸಲಿಕ್ಕೆ ಅರ್ಹತೆ ಇರುತ್ತೆ. ಬಟ್ ಮೀಟಿಂಗ್ ನಾಟ್ ಬಿ ಆರ್ಗನೈಸ್ಡ್ ಇನ್ ಪಬ್ಲಿಕ್ ಹಾಲಿಡೇಸ್, ಸಾರ್ವಜನಿಕ ರಜೆ ಘೋಷಿಸಿದ್ದಾಗ ಸೊ ಅದನ್ನು ಅಲ್ಲಿ ಈ ಒಂದು ಮೀಟಿಂಗನ್ನು ಅರೇಂಜ್ ಮಾಡಲಿಕ್ಕೆ ನಿಮಗೆ ಅವಕಾಶ ಇರಲ್ಲ. ಸೊ ದೆನ್ ನೆಕ್ಸ್ಟ್ ಒನ್ ಇಸ್ ನೋಟಿಸ್. ದಿ ಸೆಕ್ರೆಟರಿ should send 21 days advance notice to every eligible person of a company. ಸೊ ಆ ಒಂದು ಕಂಪನಿಗೆ ಸಂಬಂಧಪಟ್ಟಂತ ಪ್ರತಿಯೊಬ್ಬ ಸದಸ್ಯನಿಗೂ ಆ ಒಂದು ಆನ್ಯುವಲ್ ಜನರಲ್ ಮೀಟಿಂಗ್ ಆರ್ಗನೈಸ್ ಮಾಡುವುದರ ಬಗ್ಗೆ ಸೆಕ್ರೆಟರಿ ಏನು ಮಾಡಬೇಕು, ಎಲ್ಲರಿಗೂ ಕೂಡ ಎಂಟೈಟಲ್ಡ್ ಪಾರ್ಟೀಸ್ಗೆ ನೋಟಿಸನ್ನು ಇಶ್ಯೂ ಮಾಡಬೇಕು. ಸೊ ದೆನ್ ನೆಕ್ಸ್ಟ್ ಒನ್ ಇಸ್ ಸಬ್ಜೆಕ್ಟ್ಸ್ ಆಫ್ ಮೀಟಿಂಗ್, ಸಭೆಯ ವಿಷಯ ಸೂಚಿ. ಸೊ ಇನ್ ಆನ್ಯುವಲ್ ಜನರಲ್ ಮೀಟಿಂಗ್ any ordinary and special subjects can be discussed. ಸೊ ಆನ್ಯುವಲ್ ಜನರಲ್ ಮೀಟಿಂಗ್ ಅಲ್ಲಿ ಅದು ಸಾಮಾನ್ಯ ವಿಷಯ ಆಗಿರ್ಬೋದು ಅಥವಾ ವಿಶೇಷ ವಿಷಯದ ಬಗ್ಗೆ ಆದ್ರೂ ಕೂಡ ಚರ್ಚೆ ಆಗಬಹುದು. ದಿ ಮೀಟಿಂಗ್ ಮೇ ಪಾಸ್ ಆರ್ಡಿನರಿ ಆರ್ ಸ್ಪೆಷಲ್ ರೆಸಲ್ಯೂಷನ್ ಇನ್ ಕೇಸ್ ಮೇ ಬಿ. ಸೊ ಆ ಒಂದು ಮೀಟಿಂಗ್ ಅಲ್ಲಿ ಸ್ಪೆಷಲ್ ರೆಸಲ್ಯೂಷನ್ ಆದ್ರೂ ಪಾಸ್ ಮಾಡಬಹುದು ಅಥವಾ ಆರ್ಡಿನರಿ ರೆಸಲ್ಯೂಷನ್ ಆದ್ರೂ ಪಾಸ್ ಮಾಡಬಹುದು. ಸೊ ದೆನ್ ನೆಕ್ಸ್ಟ್ ಒನ್ ಇಸ್ ಡೈರೆಕ್ಟರ್ಸ್ ರಿಪೋರ್ಟ್, ನಿರ್ದೇಶಕರ ವರದಿ. The notice of the meeting should be enclosed with director's report. The secretary prepares the report which contains the following. So ಆ ಒಂದು ಡೈರೆಕ್ಟರ್ಸ್ ರಿಪೋರ್ಟ್ ಅಲ್ಲಿ ಸೆಕ್ರೆಟರಿ ಏನೇನೆಲ್ಲ ಕಂಟೆಂಟ್ಸ್ ಅನ್ನ ಇನ್ಕ್ಲೂಡ್ ಮಾಡಿ ರೆಡಿ ಮಾಡಬೇಕು ಅಂದ್ರೆ, ಡೀಟೇಲ್ ಅಬೌಟ್ ಕಂಪನಿ ಅಫೇರ್ಸ್. ಸೊ ಕಂಪನೀಸ್ ಮ್ಯಾನೇಜ್ಮೆಂಟ್ ಅಂಡ್ ಅಫೇರ್ಸ್ ರಿಲೇಟೆಡ್ ಇನ್ಫಾರ್ಮೇಶನ್ ಅನ್ನ ಆ ಒಂದು ಡೈರೆಕ್ಟರ್ಸ್ ರಿಪೋರ್ಟ್ ಅಲ್ಲಿ ಇನ್ಕ್ಲೂಡ್ ಮಾಡಬೇಕು. ರಿಸರ್ವ್ ಫಂಡ್, ಡಿವಿಡೆಂಡ್ ಇರ್ಬೋದು, ಫಿನಾನ್ಷಿಯಲ್ ಪೊಸಿಷನ್ ಇರ್ಬೋದು, ನೇಚರ್ ಆಫ್ ಬಿಸ್ನೆಸ್ ಇರ್ಬೋದು, ಫ್ಯೂಚರ್ ಪ್ರಾಸ್ಪೆಕ್ಟಸ್ ಇರ್ಬೋದು, ಚೇಂಜಸ್ ಟೇಕನ್ ಇನ್ ಪ್ಲೇಸ್ ಓವರ್ ದಿ ಇಯರ್ ಎಕ್ಸೆಟ್ರಾ. ಸೊ ಈ ರೀತಿಯಾಗಿರ್ತಕ್ಕಂಥ ಮಾಹಿತಿಗಳನ್ನು ಆ ಒಂದು ನಿರ್ದೇಶಕ ವರದಿಯಲ್ಲಿ ಕಾರ್ಯದರ್ಶಿ ಅದರಲ್ಲಿ ಸೇರಿಸಿರಬೇಕು. ಸೊ ದೆನ್ ನೆಕ್ಸ್ಟ್ ಒನ್ ಇಸ್ ಚೇರ್ಮನ್ಸ್ ಸ್ಪೀಚ್, ಅಧ್ಯಕ್ಷರ ಭಾಷಣ. ಯೂಶುವಲಿ ಚೇರ್ಮನ್ಸ್ ಸ್ಪೀಚ್ ಈಸ್ ಪ್ರಿಪೇರ್ಡ್ ಬೈ ಸೆಕ್ರೆಟರಿ ಅಂಡ್ ಸೆಂಟ್ ವಿತ್ ನೋಟಿಸ್. ಅಧ್ಯಕ್ಷರ ಒಂದು ವರದಿ ಅಥವಾ ಭಾಷಣವನ್ನು ಯಾರು ತಯಾರು ಮಾಡ್ತಾರೆ ಅಂದರೆ ಸೆಕ್ರೆಟರಿ ರೆಡಿ ಮಾಡಿಬಿಟ್ಟು ವಿತ್ ನೋಟಿಸ್ನೊಂದಿಗೆ ಇಶ್ಯೂ ಮಾಡ್ತಾರೆ. ಇಟ್ ಈಸ್ ನಾಟ್ ಕಂಪಲ್ಸರಿ. ಸೊ ಇದು ಮ್ಯಾಂಡೇಟರಿ ಅಲ್ಲ, ಬಟ್ ಇಟ್ ಹ್ಯಾಸ್ ಬಿಕಮ್ ದಿ ಕಾಮನ್ ಪ್ರಾಕ್ಟೀಸ್ ಆಫ್ ದಿ companies to prepare chairman's speech. It is usually contains the financial matters and future prospectus of the company. So ಕಂಪನಿಗೆ ಸಂಬಂಧಿಸಿರ್ತಕ್ಕಂಥ ಹಣಕಾಸಿನ ಮಾಹಿತಿ ಅಥವಾ ಮುಂಬರುವ ಒಪ್ಪಂದಗಳ ಬಗ್ಗೆ ಆ ಒಂದು ಸ್ಪೀಚ್ ಒಳಗೊಂಡಿರುತ್ತೆ ಮಾಹಿತಿಯನ್ನು. ಸೊ ದೆನ್ ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಆನ್ಯುವಲ್ ಜನರಲ್ ಮೀಟಿಂಗಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕಂಪನಿಯ ಕಾರ್ಯದರ್ಶಿಯ ಕರ್ತವ್ಯಗಳು ಏನೇನಿದೆ ಅಂತ ನೋಡೋದಾದ್ರೆ, ಫಸ್ಟ್ ಒನ್ ಇಸ್ ಬಿಫೋರ್ ಮೀಟಿಂಗ್. ಸೊ ಸಭೆ ಶುರುವಾಗಲಿಕ್ಕಿಂತ ಮುಂಚೆ ಕಾರ್ಯದರ್ಶಿ ಯಾವೆಲ್ಲ ಕರ್ತವ್ಯಗಳನ್ನು ನಿರ್ವಹಿಸಬೇಕಾಗಿರುತ್ತೆ. ಆನ್ಯುವಲ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡೋದಿರ್ಬೋದು, ಅದು ಬ್ಯಾಲೆನ್ಸ್ ಶೀಟ್ ಇರ್ಬೋದು, P&L ಅಕೌಂಟ್ ಇರ್ಬೋದು. ಸೊ ಈ ರೀತಿಯಾಗಿರ್ತಕ್ಕಂಥ ವೇರಿಯಸ್ ಆನ್ಯುವಲ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡೋದು. ಸೊ ದೆನ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಥೆಂಟಿಕೇಶನ್ ಅಂದ್ರೆ ದೃಢೀಕರಣ. ದಿ ಅಕೌಂಟ್ಸ್ ಶುಡ್ ಬಿ ಸೈನ್ಡ್ ಬೈ ಅಟ್ಲೀಸ್ಟ್ 2 ಡೈರೆಕ್ಟರ್ಸ್. ಸೊ ಮೇಲೆ ಇರ್ತಕ್ಕಂಥ ಆನ್ಯುವಲ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡಿ ಅದಕ್ಕೆ ಕನಿಷ್ಠ ಪಕ್ಷ 2 ನಿರ್ದೇಶಕರಿಂದ ಸಹಿಯನ್ನ ಮಾಡಿಸಿರ್ಬೇಕು. ಸೊ ನಾವೇನು ಅಟೆಸ್ಟೆಡ್ ಮಾಡಿಸೋದು ಅಂತ ಹೇಳ್ತೀವಲ್ಲ, ಸೊ ಆ ರೀತಿಯಾಗಿ ಆ ಒಂದು ಅಕೌಂಟ್ಸ್ ಅನ್ನ ಅಥೆಂಟಿಕೇಶನ್ ಅನ್ನ ಮಾಡ್ತಿರ್ಬೇಕು ಡೈರೆಕ್ಟರ್ಸ್ ಇಂದ. ಸೊ ದೆನ್ ನೆಕ್ಸ್ಟ್ ಒನ್ ಇಸ್ ಆಡಿಟರ್ಸ್ ರಿಪೋರ್ಟ್. ದಿ ಆಡಿಟರ್ಸ್ ಹ್ಯಾಸ್ ಟು ಸರ್ಟಿಫೈ ದಿ ಅಕೌಂಟ್ಸ್ ವಿತ್ ವೆರಿಫಿಕೇಶನ್ ಆಲ್ ಆಫ್ ದಿ ಡಾಕ್ಯುಮೆಂಟ್ಸ್ ಸಪೋರ್ಟಿಂಗ್ ಬೈ ದಿ ಅಕೌಂಟ್ಸ್. ಸೊ ಆಡಿಟರ್ಸ್ ರಿಪೋರ್ಟ್ ಅನ್ನ ಕೂಡ ಸೊ ಅವರು ಆನ್ಯುವಲ್ ಅಕೌಂಟ್ಸ್ ಅನ್ನ ಆಡಿಟರ್ಸ್ ವೆರಿಫೈ ಮಾಡಿಬಿಟ್ಟು ಅವರ ಒಂದು ಆಡಿಟರ್ಸ್ ರಿಪೋರ್ಟ್ ಅನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ಸೊ ದೆನ್ ಡೈರೆಕ್ಟರ್ಸ್ ರಿಪೋರ್ಟ್. ಯೂಶುವಲಿ ದಿ ಸೆಕ್ರೆಟರಿ ಪ್ರಿಪೇರ್ ದಿ ಡೈರೆಕ್ಟರ್ಸ್ ರಿಪೋರ್ಟ್ ಇನ್ ಕನ್ಸಲ್ಟೇಷನ್ ವಿತ್ ದಿ ಚೇರ್ಮನ್ ಆಫ್ ದಿ ಕಂಪನಿ. ಸೊ ಆ ಒಂದು ಕಂಪನಿಯ ಆಡಳಿತ ಮಂಡಳಿಯ ಅಧ್ಯಕ್ಷರನ್ನ ಒಂದು ನಿರ್ದೇಶನದಲ್ಲಿ ಸೆಕ್ರೆಟರಿ ಏನ್ ಮಾಡ್ತಾನೆ, ನಿರ್ದೇಶಕರ ವರದಿಯನ್ನ ರೆಡಿ ಮಾಡ್ತಾನೆ. ಸೊ ದೆನ್ ನೆಕ್ಸ್ಟ್ ಒನ್ ಇಸ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್. ಸೊ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ಅನ್ನ ಯಾರು ಅರೇಂಜ್ ಮಾಡ್ತಾರೆ? ದಿ ಸೆಕ್ರೆಟರಿ ಹ್ಯಾಸ್ ಟು organize the board of directors meeting to decide and approve the subjects relating to annual general meeting.
ಸೊ ಬೋರ್ಡ್ ಆಫ್ ಡೈರೆಕ್ಟರ್ಸ್ನ ಮೀಟಿಂಗ್ಸನ್ನು ಆ ಒಂದು ಕಾರ್ಯದರ್ಶಿ ಆರ್ಗನೈಸ್ ಮಾಡಿಬಿಟ್ಟು ಸೊ ಆ್ಯನ್ಯುವಲ್ ಜನರಲ್ ಮೀಟಿಂಗನ್ನು ಯಾವಾಗ ಆರ್ಗನೈಸ್ ಮಾಡೋದು, ಸೊ ರೇಟ್ ಆಫ್ ಡಿವಿಡೆಂಡ್ ಇರ್ಬೋದು, ಡಿವಿಡೆಂಡ್ ಡಿಕ್ಲರೇಷನ್ ಇರ್ಬೋದು, ಅಪ್ರೂವಲ್ ಆಫ್ ಡೈರೆಕ್ಟರ್ಸ್ ರಿಪೋರ್ಟ್ ಇರ್ಬೋದು, ಆಡಿಟರ್ಸ್ ರಿಪೋರ್ಟ್ ಇರ್ಬೋದು, ಆಮೇಲೆ ಕ್ಲೋಜರ್ ಆಫ್ ಇರ್ಬೋದು, ಟ್ರಾನ್ಸ್ಫರ್, ರಿಜಿಸ್ಟರ್, ಫಿಕ್ಸೇಷನ್ ಆಫ್ ಡೇಟ್, ಟೈಮ್, ವೆನ್ಯೂ ಆಫ್ ಮೀಟಿಂಗ್. ಸೊ ಈ ರೀತಿಯಾಗಿರ್ತಕ್ಕಂಥ ವೇರಿಯಸ್ ಮ್ಯಾಟರ್ಸ್ ಬಗ್ಗೆ ಫೈನಲೈಸೇಷನ್ ಮಾಡಲಿಕ್ಕೆ, ಡಿಸಿಷನ್ ತಗೊಳ್ಳಿಕ್ಕೆ ಸೆಕ್ರೆಟರಿ ಏನು ಮಾಡ್ತಾನೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ಸನ್ನು ಆರ್ಗನೈಸ್ ಮಾಡಿಬಿಟ್ಟು ಫೈನಲೈಸ್ ಮಾಡ್ಕೊತಾನೆ. ದೆನ್ ನೆಕ್ಸ್ಟ್ ಒನ್ ಇಸ್ ಪ್ರಿಂಟಿಂಗ್, ಮುದ್ರಣ. ದಿ ಸೆಕ್ರೆಟರಿ ಹ್ಯಾಸ್ ಟು ಗೆಟ್ ಪ್ರಿಂಟೆಡ್ ದಿ ಕಾಪೀಸ್ ಆಫ್ ನೋಟಿಸ್, ಡೈರೆಕ್ಟರ್ಸ್ ರಿಪೋರ್ಟ್ಸ್, ಆನ್ಯುವಲ್ ಅಕೌಂಟ್ಸ್, ಆಡಿಟರ್ ರಿಪೋರ್ಟ್ಸ್, ಚೇರ್ಮನ್ಸ್ ರಿಪೋರ್ಟ್ಸ್, ಕಾರ್ಪೊರೇಟ್ ಗವರ್ನೆನ್ಸ್ ರಿಪೋರ್ಟ್ಸ್, ಪ್ರಾಕ್ಸಿ ಫಾರ್ಮ್ಸ್. ಸೊ ಈ ರೀತಿಯಾಗಿಂತ ವೇರಿಯಸ್ ಫಾರ್ಮ್ಸ್ನ ಪ್ರಿಂಟೆಡ್ ಕಾಪೀಸ್ನ ಸೆಕ್ರೆಟರಿ ತೊಗೊಂಡಿರಬೇಕು. ಸೊ ದೆನ್ ನೆಕ್ಸ್ಟ್ ಒನ್ ಇಸ್ ಸರ್ವಿಂಗ್ ನೋಟಿಸ್. ಸೊ ಸೂಚನೆ ಅಥವಾ ಆ ಒಂದು ಸೂಚನೆ ನೋಟಿಸನ್ನು ಯಾರ್ಯಾರಿಗೆ ಇಶ್ಯೂ ಮಾಡಬೇಕು, ಸರ್ವ್ ಮಾಡಬೇಕು ಅಂತ ನೋಡೋದಾದರೆ, ನೋಟಿಸ್ ಆಫ್ ಮೀಟಿಂಗ್ ಶುಡ್ ಬಿ ಗಿವನ್ 21 days ಅಡ್ವಾನ್ಸ್ ಟು ಆಲ್ ಎಲಿಜಿಬಲ್ ಪರ್ಸನ್ಸ್. ಸೊ ಆ ಒಂದು ಸಭೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಎಂಟೈಟಲ್ಡ್ ಪಾರ್ಟೀಸ್ಗೆ 21 days ಬಿಫೋರೇ ಸೆಕ್ರೆಟರಿ ನೋಟಿಸನ್ನು ಇಶ್ಯೂ ಮಾಡಬೇಕು. ಸೊ ದೆನ್ ನೆಕ್ಸ್ಟ್ ಒನ್ ಇಸ್ ಅಡ್ವರ್ಟೈಸ್ಮೆಂಟ್. ಯೂಶುವಲಿ ದಿ ಸೆಕ್ರೆಟರಿ ಇಶ್ಯೂಸ್ ಎ ಪ್ರೆಸ್ ಅಡ್ವರ್ಟೈಸ್ಮೆಂಟ್ ಟು ಇನ್ಫಾರ್ಮ್ ಅಬೌಟ್ ದಿ ಕಂಪನಿ ಮೀಟಿಂಗ್. ಸೊ ಪ್ರೆಸ್ ಅಡ್ವರ್ಟೈಸ್ಮೆಂಟಲ್ಲಿ ಒಂದು ನ್ಯೂಸ್ ಪೇಪರಲ್ಲಿ ಅಥವಾ ಪ್ರೆಸ್ ಅಡ್ವರ್ಟೈಸ್ಮೆಂಟನ್ನು ಕರೆದ್ಬಿಟ್ಟು ಕಂಪನಿ ಮೀಟಿಂಗ್ ಬಗ್ಗೆ ಅಡ್ವರ್ಟೈಸ್ಮೆಂಟನ್ನು ಕೊಡಬೇಕಾಗುತ್ತೆ. ಸೊ ದೆನ್ ನೆಕ್ಸ್ಟ್ ಒನ್ ಇಸ್ ಅಜೆಂಡಾ. ಸೆಕ್ರೆಟರಿ ಇನ್ ಕನ್ಸಲ್ಟೇಷನ್ ವಿತ್ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಸೊ ನಿರ್ದೇಶಕ ಮಂಡಳಿಯ ನಿರ್ದೇಶನದಲ್ಲಿ ಸೆಕ್ರೆಟರಿ ಹ್ಯಾಸ್ ಟು ಫೈನಲೈಸ್ ದಿ ಆರ್ಡಿನರಿ ಸ್ಪೆಷಲ್ ಸಬ್ಜೆಕ್ಟ್ಸ್ ಟು ಬಿ ಡಿಸ್ಕಸ್ಡ್ ಇನ್ ದಿ ಮೀಟಿಂಗ್. ಸೊ ಆ ಒಂದು ಸಭೆಯಲ್ಲಿ ಚರ್ಚೆ ಆಗಬೇಕಾಗಿರ್ತಕ್ಕಂಥ ಸಾಮಾನ್ಯ ವಿಷಯ ಇರ್ಬೋದು ಅಥವಾ ವಿಶೇಷ ವಿಷಯ ಇರ್ಬೋದು. ಸೊ ಅದರ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಗ್ತಕ್ಕಂಥ ವಿಷಯಗಳ ಸೂಚಿ ಬಗ್ಗೆ ಫೈನಲೈಸೇಷನ್ ಅನ್ನು ಮಾಡೋದು ಸೆಕ್ರೆಟರಿ. ಸೊ ದೆನ್ ನೆಕ್ಸ್ಟ್ ಒನ್ ಇಸ್ ಡಿವಿಡೆಂಡ್ ಲಿಸ್ಟ್. So dividend list means a declaration of dividend is the important business annual ಜನರಲ್ ಮೀಟಿಂಗ್. ಸೊ ಅದರಲ್ಲೂ ಕೂಡ ಇವದ್ರ ಡಿವಿಡೆಂಡ್ ಲಿಸ್ಟನ್ನು ಕೂಡ ಫೈನಲೈಸ್ ಮಾಡೋದಾಗಿರ್ಬೋದು. ಪ್ರಾಕ್ಸಿಸ್ ಅಂದರೆ ಯಾವೊಬ್ಬ ಸದಸ್ಯರು ಮೀಟಿಂಗ್ಗೆ ಹಾಜರಾಗಲಿಕ್ಕೆ ಆಗೋದಿಲ್ವೋ ಸೊ ಅವರ ಒಂದು ಪ್ರತಿನಿಧಿಗಳ ಬಗ್ಗೆ ಫೈನಲೈಸೇಷನನ್ನು ಮಾಡೋದಾಗಿರ್ಬೋದು. ಸೊ ಇನ್ವಿಟೇಷನನ್ನು ಸೆಂಡ್ ಮಾಡೋದಾಗಿರ್ಬೋದು. ಸೊ ಇದೆಲ್ಲ ಒಂದು ಕಂಪನಿಯ ಕಾರ್ಯದರ್ಶಿಯ ಕರ್ತವ್ಯ. ಸೊ ದೆನ್ ಸೆಕ್ರೆಟರಿಯಲ್ ಡ್ಯೂಟೀಸ್ ಇನ್ ಕನೆಕ್ಷನ್ ವಿತ್ ಬಿಫೋರ್ ದಿ ಮೀಟಿಂಗ್ ಆಯಿತಾ. ಸೊ ದೆನ್ ಡ್ಯೂರಿಂಗ್ ದಿ ಮೀಟಿಂಗ್, ಸೊ ಸಭೆ ನಡೀತಾ ಇರಬೇಕಾದ್ರೆ ಸೊ ಅವನು ಯಾವ್ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಅಂತ ನೋಡೋದಾದರೆ, ಅಸರ್ಟೈನ್ ದಿ ಕೋರಮ್. ಸೊ ಸಭೆಯ ಕನಿಷ್ಠ ಸಂಖ್ಯೆಯ ಹಾಜರಾತಿ, ಕನಿಷ್ಠ ಸದಸ್ಯರ ಸಂಖ್ಯೆಯ ಹಾಜರಾತಿ ಇದೇನೋ ಇಲ್ವೋ ಕೋರಮ್. ಸೊ ಚೆಕ್ ದಿ ಅಡ್ಮಿಷನ್ ಟಿಕೆಟ್ಸ್ ಇಶ್ಯೂಡ್ ಟು ದಿ ಇನ್ವೈಟೀಸ್. ಸೊ ಅಲ್ಲಿರ್ತಕ್ಕಂಥ ಇನ್ವೈಟೀಸ್ಗೆ ಇನ್ನು ಆ ಒಂದು ಮೀಟಿಂಗಿಗೆ ಅಡ್ಮಿಷನ್ ಟಿಕೆಟ್ಸನ್ನು ಇಶ್ಯೂ ಮಾಡಿದಾನೋ ಇಲ್ವೋ ಅನ್ನೋದನ್ನು ನೋಡ್ಕೊಳ್ಳೋದಿರ್ಬೋದು. ಸೊ ದೆನ್ ರೀಡ್ ದಿ ನೋಟಿಸ್. ಸೊ ಅಲ್ಲಿ ಆ ಒಂದು ಮೀಟಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಬಿಫೋರ್ ನೋಟಿಸನ್ನು ರೀಡ್ ಮಾಡೋದು. ಸೊ ದೆನ್ ಪ್ರೊವೈಡ್ ಇನ್ಫಾರ್ಮೇಷನ್. ಸೊ ಅಲ್ಲಿ ಅವಶ್ಯಕ ಇರ್ತಕ್ಕಂಥ ಮಾಹಿತಿಯನ್ನು ಪೂರೈಸೋದಿರ್ಬೋದು. ಸೊ ದೆನ್ ಟೇಕ್ ಡೌನ್ ದಿ ನೋಟ್ಸ್. ಸೊ ಆ ಒಂದು ಸಭೆಯ ನಡವಳಿಕೆಗಳನ್ನು ಎಂಟ್ರಿ ಮಾಡ್ಕೊಳ್ಳೋದಿರ್ಬೋದು. ಸೊ ದೆನ್ ಅಸಿಸ್ಟ್ ಚೇರ್ಮನ್ ಈಸ್ ಸ್ಮೂತ್ ಕಂಡಕ್ಟಿಂಗ್ ಆಫ್ ಮೀಟಿಂಗ್ಸ್. ಚೇರ್ಮನ್ಗಳಿಗೆ ಸಲಹೆ ಸೂಚನೆಗಳನ್ನು ಕೊಡೋದಿರ್ಬೋದು. ಸೊ ಆ ಒಂದು ಮೀಟಿಂಗು ಹೆಲ್ತಿಯಾಗಿ ಸೊ ಆರೋಗ್ಯಕರವಾಗಿ ಪೂರ್ಣ ಚರ್ಚೆ ನಡ್ಕೊಳ್ಳೋ ಹಾಗೆ ನೋಡ್ಕೊಳ್ಳೋದು ಕೂಡ ಕಾರ್ಯದರ್ಶಿ ಒಂದು ಕರ್ತವ್ಯ. ಸೊ ಇದು ಡ್ಯೂರಿಂಗ್ ದಿ ಮೀಟಿಂಗ್ ಆಯಿತು. ಸೊ ದೆನ್ ನೆಕ್ಸ್ಟ್ ಆಫ್ಟರ್ ದಿ ಮೀಟಿಂಗ್. ಸೊ ಮೀಟಿಂಗ್ ಮುಗಿದ ತಕ್ಷಣ ಕಂಪನಿ ಆನ್ಯುವಲ್ ಜನರಲ್ ಮೀಟಿಂಗ್ ಮುಗಿದ ಮೇಲೆ ಸೊ ಕಾರ್ಯದರ್ಶಿಯ ಕರ್ತವ್ಯಗಳು ಏನಿದೆ ಅಂತ ನೋಡೋದಾದರೆ, ಫಸ್ಟ್ ಒನ್ ಇಸ್ ಪ್ರಿಪೇರ್ ಮಿನಿಟ್ಸ್. ಸೊ ಆ ಒಂದು ಮೀಟಿಂಗ್ಸ್ನಲ್ಲಿ ಚರ್ಚಿಸಿ ನಿರ್ಣಯ ಕೈಗೊಂಡಿರ್ತಕ್ಕಂಥ ವಿಷಯಗಳ ಬಗ್ಗೆ ಡಾಕ್ಯುಮೆಂಟೇಷನನ್ನು ರೆಡಿ ಮಾಡೋದು. ಸೊ ಮಿನಿಟ್ಸ್ ಬುಕ್ಕನ್ನು ರೆಡಿ ಮಾಡಿ ಸೊ ಅದಕ್ಕೆ ಫೈಲಿಂಗ್. ಸೊ ಅದನ್ನು ಸೆಕ್ರೆಟರಿ ಹ್ಯಾಸ್ ಟು ಫೈಲ್ ದಿ ಕಾಪೀಸ್ ಆಫ್ ಆನ್ಯುವಲ್ ಅಕೌಂಟ್ಸ್ ಆ್ಯಂಡ್ ಆನ್ಯುವಲ್ ರಿಟರ್ನ್ಸ್ ವಿತಿನ್ 30 days ಆ್ಯಂಡ್ 60 days ರೆಸ್ಪೆಕ್ಟಿವ್ಲಿ. ಸೊ ರಿಜಿಸ್ಟರ್ ಆಫ್ ಕಂಪನೀಸ್ಗೆ ಆ ಒಂದು ಮಿನಿಟ್ಸ್ ರಿಪೋರ್ಟನ್ನು ಫೈಲಿಂಗ್ ಮಾಡೋದು. ಸೊ ದೆನ್ changes in the registers. Secretary has to make necessary changes in the members register. ಅಲ್ಲಿ ಯಾರಾದರೂ ನ್ಯೂ ಮೆಂಬರ್ಸ್ ಆ್ಯಡ್ ಆಗಿದ್ರೆ ಅಥವಾ ಮೆಂಬರ್ಸ್ ಎಕ್ಸಿಟ್ ಆಗಿದ್ರೆ ಸೊ ಅದನ್ನು ಕೂಡ ಮೆಂಬರ್ಸ್ ರಿಜಿಸ್ಟರ್ಸನ್ನು ಕೂಡ ಅಪ್ಡೇಟ್ ಮಾಡೋದು. ದೆನ್ ಡಿಸ್ಪ್ಯಾಚ್ ಆಫ್ ಡಿವಿಡೆಂಡ್ ವಾರಂಟ್. ಸೊ ಡಿವಿಡೆಂಡನ್ನು ಶೇರ್ ಹೋಲ್ಡರ್ಸ್ಗೆ ಇಶ್ಯೂ ಮಾಡಿದರೆ ಸೊ ಆ ಒಂದು ಡಿವಿಡೆಂಡ್ ವಾರಂಟ್ಸನ್ನು ಕನ್ಸೆಂಟೆಡ್ ಶೇರ್ ಹೋಲ್ಡರ್ಸ್ಗೆ ಇಶ್ಯೂ ಮಾಡೋದಾಗಿರ್ಬೋದು. ದೆನ್ ಕ್ಯಾರಿ ಔಟ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆರ್ಡರ್. ಸೊ ನಿರ್ದೇಶಕ ಮಂಡಳಿಯ ನಿರ್ದೇಶಗಳನ್ನು ಪಾಲಿಸೋದಿರ್ಬೋದು. ಸೊ ದೆನ್ ಎಕ್ಸಿಕ್ಯೂಷನ್ ಆಫ್ ಇನ್ಸ್ಟ್ರಕ್ಷನ್ಸ್. ಸೊ ಅವರು ನೀಡಿರ್ತಕ್ಕಂಥ ಒಂದು ಮಾಹಿತಿಗಳನ್ನಿರ್ಬೋದು ಅಥವಾ ಸಲಹೆ ಸೂಚನೆಗಳನ್ನು ಕೂಡ ಮುಂದುವರಿಸ್ಕೊಂಡು ಹೋಗೋದು. ಸೊ ದಿಸ್ ಈಸ್
all relating to the company's annual general meeting. Then come to next one is extraordinary general meeting. ಇದು ವಿಶೇಷ ಸರ್ವಸಾಧಾರಣ ಸಭೆ. ಸೊ ಏನಂದ್ರೆ any meeting of the shareholders other than the statutory meeting and annual general meeting is called extraordinary general meeting. ಸೊ ಯಾವುದು ಕಂಪನಿಯ ಶಾಸನಬದ್ಧ ಸಭೆ ಅಲ್ವೋ ಅಥವಾ ಮತ್ತೆ ಸಾಮಾನ್ಯ ವಾರ್ಷಿಕ ಸಭೆ ಅಲ್ವೋ, ಸೊ ಅದನ್ನು ನಾವು ವಿಶೇಷ ವಾರ್ಷಿಕ ಸಭೆ ಅಂತ ಕರಿತೀವಿ. ಇಫ್ ದೇರ್ ಆರ್ ಸಬ್ಜೆಕ್ಟ್ಸ್ ಹೂ ನೀಡ್ ಅರ್ಜೆಂಟ್ ಡಿಸ್ಕಷನ್ ಅಂಡ್ ಎಕ್ಸ್ಟ್ರಾ ಆರ್ಡಿನರಿ ಮೀಟಿಂಗ್ ಶುಡ್ ಬಿ ಕಾಲ್ಡ್. ಸೊ ಯಾವುದು ಸೊ ಇನ್ ಅರ್ಜೆಂಟ್ ಅಂದರೆ ಎಮರ್ಜೆನ್ಸಿ ಆಗಿ ಆ ಒಂದು ಸಭೆಯ ವಿಷಯದ ಬಗ್ಗೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳಬೇಕಾಗಿರುತ್ತೋ ಅವಸರವಾಗಿ, ಸೊ ಅಂಥ ವಿಷಯದ ಚರ್ಚೆಗೆ ಕರೆಯಲಾಗಿರ್ತಕ್ಕಂಥ ಸಭೆಯನ್ನೇ ನಾವು ವಿಶೇಷ ಸರ್ವಸಾಧಾರಣ ಸಭೆ ಅಂತ ಕರಿತೀವಿ. ಬಿಕಾಸ್ ದಿ ಕಂಪನಿ ಕೆನಾಟ್ ವೇಟ್ ಆಫ್ಟರ್ ನೆಕ್ಸ್ಟ್ ಆನ್ಯುವಲ್ ಜನರಲ್ ಮೀಟಿಂಗ್. ಸೊ ಅದು ನೆಕ್ಸ್ಟ್ ಮುಂದಿನ ವಾರ್ಷಿಕ ಸಭೆಯ ಮುಂದಿನ ಕಂಪನಿಯ ಸಾಮಾನ್ಯ ವಾರ್ಷಿಕ ಸಭೆಗೆ ಅಲ್ಲಿ ತನಕ ಕಾಯಲಿಕ್ಕೆ ಆಗಲ್ವೋ, ಸೊ ಅದನ್ನು ಇಮಿಡಿಯೇಟ್ ಆಗಿ ಆ ಒಂದು ಸಬ್ಜೆಕ್ಟನ್ನು ಡಿಸ್ಕಸ್ ಮಾಡಿ ಕ್ಲೋಸ್ ಮಾಡಬೇಕಾಗಿರುತ್ತೋ ಕಾಂಟ್ರಾಕ್ಟನ್ನು. ಸೊ ಅಂಥ ಸಂದರ್ಭದಲ್ಲಿ ಕಂಪನಿ ವಿಶೇಷ ಸಭೆಗಳನ್ನು ಆಯೋಜಿಸಲಿಕ್ಕೆ ಅವಕಾಶ ಇರುತ್ತೆ. ಸೊ ಅದರಲ್ಲಿ ಪ್ರಾವಿಷನ್ಸ್ ಅಪ್ಲಿಕೇಬಲ್ ಟು ಎಕ್ಸ್ಟ್ರಾರ್ಡಿನರಿ ಜನರಲ್ ಮೀಟಿಂಗ್. ಸೊ ಇಲ್ಲಿ ಎಕ್ಸ್ಟ್ರಾರ್ಡಿನರಿ ಜನರಲ್ ಮೀಟಿಂಗನ್ನು ಕಂಡಕ್ಟ್ ಮಾಡಲಿಕ್ಕೆ ಏನೇನೆಲ್ಲ ಪ್ರಾವಿಷನ್ಸ್ ಇದೆ ಅಂತ ನೋಡೋದಾದರೆ, ಫಸ್ಟ್ ಒನ್ ಇಸ್ ಅಥಾರಿಟಿ. ಸೊ ಯಾರು ಈ ಒಂದು ಎಕ್ಸ್ಟ್ರಾರ್ಡಿನರಿ ಜನರಲ್ ಮೀಟಿಂಗನ್ನು ಆರ್ಗನೈಸ್ ಮಾಡ್ಬೋದು. ದಿ ಡೈರೆಕ್ಟರ್ಸ್ ಮೇ ಕಾಲ್ extraordinary general meeting. So board of directors have to authority to call such meetings. So then next one is directors on members request. If 10% of the paid up share capital of the company members having 10% voting powers. So company ವೋಟಿಂಗ್ ಪವರ್ಸ್ ಇರ್ತಕ್ಕಂಥ 10% ಮೆಂಬರ್ಸ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ರಿಕ್ವೆಸ್ಟನ್ನು ಸೆಂಡ್ ಮಾಡಿದರೆ, ಸೊ ಸ್ಪೆಷಲ್ ಮೀಟಿಂಗ್ಸ್ ಅಂದರೆ ಎಕ್ಸ್ಟ್ರಾರ್ಡಿನರಿ ಜನರಲ್ ಮೀಟಿಂಗನ್ನು ಆರ್ಗನೈಸ್ ಮಾಡಲಿಕ್ಕೆ ಡೈರೆಕ್ಟರ್ಸ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರೆ, ಸೊ ಅದರ ಬೇಸಿಸ್ ಮೇಲೂ ಕೂಡ ಈ ಒಂದು ಎಕ್ಸ್ಟ್ರಾರ್ಡಿನರಿ ಜನರಲ್ ಮೀಟಿಂಗನ್ನು ಆರ್ಗನೈಸ್ ಮಾಡ್ಬೋದು. ಸೊ ದೆನ್ ನೆಕ್ಸ್ಟ್ ಒನ್ ಈಸ್ ರಿಕ್ವೆಸ್ಟೆಡ್ ಮೆಂಬರ್ಸ್ ದೆಮ್ಸೆಲ್ಸ್. ಇಫ್ in case board of directors fails to call the extraordinary general meeting, the requested members can proceed to organize this meeting after 3 months from the date of request. So ಅವರು ನಿರ್ದೇಶಕ ಮಂಡಳಿಯವರಿಗೆ ರಿಕ್ವೆಸ್ಟ್ ಅನ್ನ ಮಾಡಿಕೊಂಡು 3 months ಆದ್ರೂ ಕೂಡ ಅವರು ಈ ಒಂದು ಎಕ್ಸ್ಟ್ರಾರ್ಡಿನರಿ ಜನರಲ್ ಮೀಟಿಂಗ್ ಅನ್ನ ಆರ್ಗನೈಸ್ ಮಾಡದೇ ಇದ್ದ ಪಕ್ಷದಲ್ಲಿ ಸೊ ಸದಸ್ಯರೇ ತಮಗೆ ತಾವೇನೆ ಈ ಒಂದು ಎಕ್ಸ್ಟ್ರಾರ್ಡಿನರಿ ಜನರಲ್ ಮೀಟಿಂಗ್ ಅನ್ನು ಆಯೋಜಿಸಲಿಕ್ಕೆ ಅರ್ಹರಾಗಿರ್ತಾರೆ. ಸೊ ದೆನ್ ಬೈ ಕೋರ್ಟ್ ಆರ್ಡರ್, ಇನ್ ಸಮ್ ಕೇಸಸ್ ಫಾರ್ ಎ ಕಂಪನಿ ಇಟ್ ಈಸ್ ನಾಟ್ ಪಾಸಿಬಲ್ ಟು ಕಾಲ್ ಎಕ್ಸ್ಟ್ರಾರ್ಡಿನರಿ ಜನರಲ್ ಮೀಟಿಂಗ್, ದಿ ಕೋರ್ಟ್ ವಿಲ್ ಇಶ್ಯೂ ಆರ್ಡರ್ಸ್ ಟು ಕಾಲ್ ಎಕ್ಸ್ಟ್ರಾರ್ಡಿನರಿ ಜನರಲ್ ಮೀಟಿಂಗ್. ಸೊ ಕೆಲವೊಂದು ಸನ್ನಿವೇಶಗಳಲ್ಲಿ ಕಂಪನಿ ಈ ಎಕ್ಸ್ಟ್ರಾರ್ಡಿನರಿ ಜನರಲ್ ಮೀಟಿಂಗ್ ಅನ್ನು ಕರೀಲಿಕ್ಕೆ ವಿಫಲವಾಯಿತು ಅಂದರೆ ಸೊ ಕಾನೂನಿನ ಆದೇಶದ ಮೇರೆಗೆ ಅವರು ಈ ಒಂದು ಸಭೆಯನ್ನು ಕರೀಲಿಕ್ಕೆ ಅರ್ಹರಾಗಿರ್ತಾರೆ. ಸೊ ದೆನ್ ನೆಕ್ಸ್ಟ್ ಒನ್ ಇಸ್ ನೋಟಿಸ್ ಆಫ್ ಮೀಟಿಂಗ್. ದಿ ಸಬ್ಜೆಕ್ಟ್ಸ್ ಆರ್ ಡಿಸ್ಕಸ್ಡ್ ಇನ್ ಸಚ್ ಮೀಟಿಂಗ್ ಆರ್ ಸ್ಪೆಷಲ್, therefore the notice must be stated in clear terms subject with explanatory statement. The notice must be sent 21 days in advance. In case emergencies, the length may be considered. So ಇದು ಅರ್ಜೆಂಟ್ ಆಗಿರ್ತಕ್ಕಂಥ ವಿಷಯಗಳ ಬಗ್ಗೆ ಇರೋದ್ರಿಂದ ಸೊ ಹಾಗಾಗಿ ಇದು ಎಮರ್ಜೆನ್ಸಿ ಆಗಿ ಡಿಸಿಷನ್ ತಗೋಬೇಕಾಗಿರೋದ್ರಿಂದ ನೋಟಿಸನ್ನು ಇನ್ 21 days ವರೆಗೂ ಕಾಯ್ದೇನೆ ಸೊ ಕನ್ಸರ್ನ್ಡ್ ಆ ಒಂದು ಶೇರ್ ಹೋಲ್ಡರ್ಸ್ನ ಅಥವಾ ಮೀಟಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಮೆಂಬರ್ಸ್ನ ಕನ್ಸೆಂಟ್ ಮೇರೆಗೆ ಅದನ್ನು in before ಅಥವಾ 1 week or 3 days or 2 days. So it is purely depend upon the consent of the parties presented in the meeting. So ಆ ಒಂದು ಮೀಟಿಂಗ್ ಅಲ್ಲಿ ಯಾರು ಭಾಗವಹಿಸಬೇಕಾಗಿರುತ್ತೋ ಸೊ ಅವರ ಒಂದು ಒಪ್ಪಿಗೆ ಮೇರೆಗೆ ಆ ಒಂದು ನೋಟಿಸ್ ಅನ್ನ ಇನ್ ಬಿಫೋರ್ ಇಶ್ಯೂ ಮಾಡಬಹುದು. ಸೊ ದೆನ್ ನೆಕ್ಸ್ಟ್ ಒನ್ ಇಸ್ ವೆನ್ಯೂ. An extraordinary general meeting can be held at any time, place, on any day. It may be even called on public holidays also.
as the subjects are to be discussed urgently. ಸೊ ಇದು ಎಮರ್ಜೆನ್ಸಿಯಾಗಿ ಕನ್ಕ್ಲೂಡ್ ಮಾಡಬೇಕಾಗಿರ್ತಕ್ಕಂಥ ವಿಷಯ ಆಗಿರೋದ್ರಿಂದ ಸೊ ಇದನ್ನ ಈವನ್ ಪಬ್ಲಿಕ್ ಹಾಲಿಡೇಸ್ ಇದ್ದಾಗಲೂ ಕೂಡ ಈ ಒಂದು ಎಕ್ಸ್ಟ್ರಾರ್ಡಿನರಿ ಜನರಲ್ ಮೀಟಿಂಗ್ ಅನ್ನ ಆರ್ಗನೈಸ್ ಮಾಡಬಹುದು. ಸೊ ದೆನ್ ನೆಕ್ಸ್ಟ್ Secretarial duties in connection with extraordinary general meeting. So ಇದರಲ್ಲೂ in case ಈ ಮುಂಚೆ ಏನು ನೋಡಿದ್ವಲ್ಲ secretarial duties relating to the statutory meeting, annual general meeting. ಸೊ ಇದರಲ್ಲೂ ಕೂಡ extraordinary general meeting ಅಲ್ಲೂ ಕೂಡ ಕಾರ್ಯದರ್ಶಿಯ ಕರ್ತವ್ಯಗಳು ಇರುತ್ತೆ. ಸೊ ಅದು same as it is. The secretary has to organize the board of directors meeting to decide the place, time, date of meeting ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಅವನು ನಿರ್ದೇಶಕ ಮಂಡಳಿಯ ಸಭೆಯನ್ನ ಕಾರ್ಯದರ್ಶಿ ಆಯೋಜಿಸಬೇಕಾಗಿತ್ತು. ಸೊ ದೆನ್ ನೆಕ್ಸ್ಟ್ ನೋಟಿಸ್ ಅನ್ನ ಇಶ್ಯೂ ಮಾಡೋದು, ಪ್ರಿಪೇರ್ ದಿ ಮೀಟಿಂಗ್ ಹಾಲ್, ರಿಸೀವ್ಸ್ ದಿ ಪ್ರಾಕ್ಸೀಸ್, ಸೆಕ್ರೆಟರಿ ಹ್ಯಾಸ್ ಟು ಕೌಂಟ್ ದಿ ಕೋರಮ್, ಇನ್ಫಾರ್ಮೇಶನ್ providing, note of the special subjects discussed in the meeting, prepare minutes of the meeting. So these are all the various duties done by the secretary in a extraordinary general meeting. So then next come to board of directors meeting, ನಿರ್ದೇಶಕ ಮಂಡಳಿಯ ಸಭೆಗಳು. ಸೊ ಇದರಲ್ಲಿ ಏನಂದ್ರೆ ದಿ ಶೇರ್ ಹೋಲ್ಡರ್ಸ್ ಆರ್ ದಿ ಆಬ್ಸೆಂಟಿ ಓನರ್ಸ್ ಆಫ್ ದಿ ಕಂಪನಿ. ಶೇರ್ ಹೋಲ್ಡರ್ಸ್ ಡೇ ಟು ಡೇ ಮ್ಯಾನೇಜ್ಮೆಂಟ್ ಅಫೇರ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಅವರು ಆಬ್ಸೆನ್ಸಿ ಅಂದ್ರೆ ಸೊ ಅವರ ಒಂದು ಪ್ರೆಸೆನ್ಸ್ ಇರೋದಿಲ್ಲ ಕಂಪನಿಯ ಡೇ ಟು ಡೇ ಆಕ್ಟಿವಿಟೀಸ್ ಅಲ್ಲಿ. ಸೊ ಅವರು ಅದಕ್ಕಾಗಿ ಅವರನ್ನ ಆಬ್ಸೆಂಟಿ ಓನರ್ಸ್ ಅಂತ ಕರಿತೀವಿ. ಬಟ್ ದಿ ರಿಯಲ್ ಓನರ್ಸ್ ಆಫ್ ದಿ ಕಂಪನಿ, all of them cannot take in part daily management. ಸೊ ಆ ಒಂದು ಶೇರ್ ಹೋಲ್ಡರ್ಸ್ ರಿಯಲ್ ಓನರ್ಸ್ ಆದ್ರೂ ಕೂಡ ಡೈಲಿ ಮ್ಯಾನೇಜ್ಮೆಂಟ್ ಅಫೇರ್ಸ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡೋಕ್ಕಾಗಲ್ಲ. ದೇರ್ಫೋರ್ ಆನ್ ಬಿಹಾಫ್ ಆಫ್ ಶೇರ್ ಹೋಲ್ಡರ್ಸ್, ಸೊ ಆ ಒಂದು ಷೇರುದಾರರ ಪರವಾಗಿ ದಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮ್ಯಾನೇಜಸ್ ದಿ ಕಂಪನಿ ಅಫೇರ್ಸ್. ಸೊ ನಿರ್ದೇಶಕ ಮಂಡಳಿಯವರು ಕಂಪನಿಯ ಆಡಳಿತ ಮಂಡಳಿಯನ್ನ ನಿರ್ವಹಿಸ್ತಾ ಇರ್ತಾರೆ. ಸೊ ದೇ ಹ್ಯಾವ್ ಟು ಮೀಟ್ ಫ್ರೀಕ್ವೆಂಟ್ಲಿ ಟು ಡಿಸೈಡ್ ಅಪಾನ್ ದಿ ಮ್ಯಾಟರ್ಸ್ ರಿಲೇಟೆಡ್ ಟು ಬಿಸ್ನೆಸ್ ಆಫ್ ದಿ ಕಂಪನಿ. ಸೊ ಅವರು ಫ್ರೀಕ್ವೆಂಟ್ಲಿ ಆಗಿ ಸೊ ಯಾವಾಗ ನೆಕ್ಸ್ಟ್ ಒನ್ ಈಸ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್, ನಿರ್ದೇಶಕ ಮಂಡಳಿಯ ಸಭೆಗಳು. ದಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮ್ಯಾನೇಜಸ್ ದಿ ಕಂಪನಿ ಆಫೀಸ್. ದೇ ಹ್ಯಾವ್ ಟು ಮೀಟ್ ಫ್ರೀಕ್ವೆಂಟ್ಲಿ ಟು ಡಿಸೈಡ್ ಅಪಾನ್ ದಿ ಮ್ಯಾಟರ್ಸ್ ರಿಲೇಟೆಡ್ ಟು business issue of company. All such meetings are called board meetings. So ಆಡಳಿತ ಮಂಡಳಿಯ ಅಂದ್ರೆ ಕಂಪನಿ ಒಂದು ಡೇ ಟು ಡೇ ಆಕ್ಟಿವಿಟೀಸ್ ಅನ್ನ ಮ್ಯಾನೇಜ್ಮೆಂಟ್ ಅಫೇರ್ಸ್ ಅನ್ನ ನಡ್ಸ್ಕೊಂಡು ಹೋಗೋರು ಯಾರು? ಸೊ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಸೊ ಅವರೊಂದು ಆಡಳಿತ ಮಂಡಳಿಯವರು ಸೊ ಯಾವಾಗ ಅವಶ್ಯಕವಾಗಿ ಚರ್ಚೆ ಮಾಡತಕ್ಕಂಥ ವಿಷಯಗಳ ಅನಿವಾರ್ಯತೆ ಇರುತ್ತೋ ಸೊ ಅವಾಗೆಲ್ಲ ಅವರು ಸಭೆಗಳನ್ನ ಆಯೋಜಿಸಿ ತೀರ್ಮಾನಗಳನ್ನ ಕೈಗೊಂಡು ಒಂದು ಅಂತಿಮ ತೀರ್ಮಾನಕ್ಕೆ ಬರ್ತಾರೆ. ಸೊ ಅದನ್ನು ನಾವು ಎಮರ್ಜೆನ್ಸಿ ಮೀಟಿಂಗ್ಸ್ ಅಂತಾನೂ ಕೂಡ ಕರಿಬಹುದು. ಸೊ ನಿರ್ದೇಶಕ ಮಂಡಳಿಯವರು ಅಷ್ಟೇನೆ ಅದರಲ್ಲಿ ಭಾಗಿಯಾಗಿ ತೀರ್ಮಾನವನ್ನ ತೆಗೆದುಕೊಳ್ಬೇಕಾಗಿರುತ್ತೆ. ಸೊ ಇದರಲ್ಲಿ ವಾಟ್ ಆರ್ ಆಲ್ ದಿ ಪ್ರಾವಿಷನ್ಸ್ ರಿಲೇಟೆಡ್ ಟು ಬೋರ್ಡ್ ಮೀಟಿಂಗ್. ಸೊ ಈ ಒಂದು ಡೈರೆಕ್ಟರ್ಸ್ ಮೀಟಿಂಗ್ ಅಲ್ಲಿ ಯಾವೆಲ್ಲ ನಿಬಂಧನೆಗಳು ಇದ್ದೇವೆ ಅಂತ ನೋಡೋದಾದ್ರೆ, ಫಸ್ಟ್ ಒನ್ ಇಸ್ ಫ್ರೀಕ್ವೆನ್ಸಿ ಆಫ್ ಮೀಟಿಂಗ್. ದಿ section states how many times the directors of a company should meet as meetings. ಅವರು ಕಂಪನಿಯ ನಿರ್ದೇಶಕರು ಎಷ್ಟು ಬಾರಿ ಸಭೆಯನ್ನ ಸೇರಬಹುದು ಅಂತ ನೋಡೋದಾದ್ರೆ, ದಿ ಬೋರ್ಡ್ ಶುಡ್ ಮೀಟ್ ಅಟ್ ಲೀಸ್ಟ್ ಒನ್ಸ್ ಇನ್ ಥ್ರೈಸ್ ಕ್ಯಾಲೆಂಡರ್ ಮಂತ್ಸ್. ಅಂದ್ರೆ 3 ತಿಂಗಳು ಅಂದ್ರೆ ಕ್ಯಾಲೆಂಡರ್ ಇಯರ್ 3 ಕ್ಯಾಲೆಂಡರ್ಸ್. ಸೊ ಕ್ಯಾಲೆಂಡರ್ ಮಂತ್ಸ್ ಅಟ್ಲೀಸ್ಟ್ 3 ಮಂತ್ಸ್ಗೆ ಒಂದ್ಸಲ ಏನಾದ್ರೂ ಅವರು ಈ ಒಂದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ಸ್ ಅನ್ನ ಅರೇಂಜ್ ಮಾಡಬೇಕು ಅಂತ. ಸೊ ದೆನ್ ದೇ ಹ್ಯಾವ್ ಟು ಮೀಟ್ ಅಟ್ಲೀಸ್ಟ್ 4 times ಇನ್ ಎ ಇಯರ್. ವರ್ಷಕ್ಕೆ 4 ಸರಿ ಅವರು ಈ ಒಂದು ನಿರ್ದೇಶಕ ಮಂಡಳಿಯ ಸಭೆಯನ್ನ ಕರಿಬೇಕಿರುತ್ತೆ. ಸೊ 3 ಮಂತ್ಸ್ಗೆ ಒಂದ್ಸಲ ಅಂದ್ರೆ ಆಟೋಮೆಟಿಕಲಿ 1 ಇಯರ್ಗೆ 4 times ಅವರು ಈ ಒಂದು ಮೀಟಿಂಗ್ ಅನ್ನ ಆರ್ಗನೈಸ್ ಮಾಡಬೇಕಿರುತ್ತೆ. ಸೊ ದೆನ್ ನೆಕ್ಸ್ಟ್ the central government may exempt certain companies to organize minimum board meetings. So ಗವರ್ಮೆಂಟ್ ಏನ್ ಮಾಡಿದೆ, ಕೆಲವೊಂದು ಕಂಪನಿಗಳಿಗೆ ಈ ತರ ಮಿನಿಮಮ್ ಮೀಟಿಂಗ್ಸ್ ಅನ್ನ ಆರ್ಗನೈಸ್ ಮಾಡೋದ್ರಿಂದ ವಿನಾಯಿತಿಯನ್ನ ನೀಡಿದೆ. ಯಾಕಂದ್ರೆ ಇಫ್ ದಿ ಕಂಪನಿ ಈಸ್ ನಾಟ್ ಏಬಲ್ ಟು ಆರ್ಗನೈಸ್ ಸಚ್ ಮೀಟಿಂಗ್ಸ್, ಆ ಒಂದು ಕಂಪನಿಗಳು ಈ ತರ ಒಂದು ನಿರ್ದೇಶಕ ಮಂಡಳಿಯ ಸಭೆಯನ್ನ ಆಯೋಜಿಸಲಿಕ್ಕೆ
ಅರ್ಹರಿಲ್ಲದೆ ಇದ್ದ ಪಕ್ಷದಲ್ಲಿ ಸರ್ಕಾರ ಅದಕ್ಕೆ ವಿನಾಯಿತಿಯನ್ನು ನೀಡಿರುತ್ತೆ. ಸೊ ದೆನ್ ಸೆಕೆಂಡ್ ಒನ್ ಇಸ್ ನೋಟಿಸ್ ಆಫ್ ಮೀಟಿಂಗ್. ದಿ ಸೆಕ್ರೆಟರಿ ಶುಡ್ ಪ್ರಿಪೇರ್ ದಿ ನೋಟಿಸ್ ಇನ್ ಕನ್ಸಲ್ಟೇಷನ್ ವಿತ್ ಚೇರ್ಮನ್ and it should be sent to every director. So ಕಂಪನಿಯ ಕಾರ್ಯದರ್ಶಿ ಆ ಒಂದು ನೋಟಿಸನ್ನು ರೆಡಿ ಮಾಡಿಬಿಟ್ಟು ಎಲ್ಲ ಒಂದು ಡೈರೆಕ್ಟರ್ಗೂ ಕೂಡ ಆ ಒಂದು ನೋಟಿಸನ್ನು ಇಶ್ಯೂ ಮಾಡಬೇಕು. ಸೊ ಇದು ಡೈರೆಕ್ಟರ್ಸ್ ಮೀಟಿಂಗ್ ಆಗಿರೋದ್ರಿಂದ ಆ ನೋಟಿಸು ಓನ್ಲಿ ಡೈರೆಕ್ಟರ್ಸ್ಗೆ ಮಾತ್ರ ಸೆಂಡ್ ಮಾಡಬೇಕಿರುತ್ತೆ. ಸೊ ದೆನ್ ನೆಕ್ಸ್ಟ್ ಒನ್ ಇಸ್ ಕೋರಮ್. ಕನಿಷ್ಠ ಹಾಜರಾತಿ ಸಂಖ್ಯೆ ಎಷ್ಟಿರಬೇಕು ಬೋರ್ಡ್ ಮೀಟಿಂಗ್ ಅಲ್ಲಿ? ದಿ ಮಿನಿಮಮ್ ನಂಬರ್ ಆಫ್ ಡೈರೆಕ್ಟರ್ಸ್ ಶುಡ್ ಬಿ ಅಟೆಂಡೆಡ್ ಈಸ್ 1/3 ಆಫ್ ಟೋಟಲ್ ಸ್ಟ್ರೆಂತ್. ಸೊ ಅಲ್ಲಿ ಒಂದು ಡೈರೆಕ್ಟರ್ಸ್ನ ಸಂಖ್ಯೆ ಎಷ್ಟಿದೆ ಅಂತ ನೋಡ್ಬಿಟ್ಟು ಅದರ 1/3 ಭಾಗ ಅಂದರೆ ಸಪೋಸ್ ಇಫ್ ಟೋಟಲ್ ಡೈರೆಕ್ಟರ್ಸ್ ಈಸ್ 8 ಮೆಂಬರ್ಸ್, ಸೊ ದೆನ್ ಆ ಒಂದು 8ರ 1/3 ಭಾಗ ಅಂದರೆ 2.67 ಆಗುತ್ತೆ. ಸೊ ಅದನ್ನ ರೌಂಡ್ ಫಿಗರ್ ಮಾಡಿಬಿಟ್ಟು 3 ಮೆಂಬರ್ಸ್. ಸೊ ಆ ಒಂದು ಕಂಪನಿಯಲ್ಲಿ 8 ಜನ ನಿರ್ದೇಶಕರಿದ್ರು ಅಂದ್ರೆ ಸೊ ಕಂಪನಿಯ ಕನಿಷ್ಠ ಆ ಒಂದು ನಿರ್ದೇಶಕ ಮಂಡಳಿಯ ಸಭೆಗೆ ಕನಿಷ್ಠ ಹಾಜರಾತಿ ಎಷ್ಟಾಗಿರುತ್ತೆ? 3 ಮೆಂಬರ್ಸ್. ಸೊ 3 ಡೈರೆಕ್ಟರ್ಸ್ ಶುಡ್ ಬಿ ಪ್ರೆಸೆಂಟ್. ಸೊ ಇಫ್ ಇಟ್ ಈಸ್ ಇನ್ ಕೇಸ್ ವುಡ್ ಬಿ ದಿ ಕೋರಮ್, ಮಿನಿಮಮ್ ಕೋರಮ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಅದಾದ್ರೂ ಇಂಟ್ರೆಸ್ಟೆಡ್ ಡೈರೆಕ್ಟರ್ಸ್ ಅಂದ್ರೆ ಆ ಒಂದು ಮೀಟಿಂಗ್ ಅಲ್ಲಿ ಪರ್ಸನಲ್ ಬೆನಿಫಿಟ್ ಅನ್ನ ಪಡ್ಕೊಳ್ಳೋ ಉದ್ದೇಶ ಇರ್ತಕ್ಕಂಥ ಡೈರೆಕ್ಟರ್ಸ್ ಕೂಡ ಅವರನ್ನ ಇನ್ಕ್ಲೂಡ್ ಮಾಡೋ ಹಾಗಿಲ್ಲ ಕೋರಮ್ಗೆ. ದೆನ್ಸ್ ದೇ ಆರ್ ನಾಟ್ ಇನ್ಕ್ಲೂಡೆಡ್ ಇನ್ ದಿ ಕೋರಮ್. ಸೊ ಆ ಒಂದು ಪರ್ಸನಲ್ ಬೆನಿಫಿಟ್ಸ್ ಅನ್ನ ಪಡ್ಕೊಳ್ಳೋಕ್ಕೋಸ್ಕರ ಆ ಒಂದು ಮೀಟಿಂಗ್ ಅಲ್ಲಿ ಹಾಜರಿರ್ತಕ್ಕಂಥ ಡೈರೆಕ್ಟರ್ಸ್ ಅನ್ನ ಕೋರಮ್ಗೆ ಕನ್ಸಿಡರ್ ಮಾಡಲ್ಲ. ಸೊ ಇದು ಕೋರಮ್ ಬಗ್ಗೆ. ಸೊ ದೆನ್ ನೆಕ್ಸ್ಟ್ ಒನ್ ಇಸ್ ಚೇರ್ಮನ್. ದಿ ನೇಮ್ ಆಫ್ ಎ ಕಂಪನಿ ಈಸ್ ಗಿವನ್ ಬೈ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಆಫ್ ದಿ ಕಂಪನಿ. ಇಫ್ ಇಟ್ ಈಸ್ ಸೈಲೆಂಟ್ ದೆನ್ one among directors shall be elected as chairman of meeting and fix the period of chairmanship. ಸೊ ಆ ಒಂದು ಪ್ರೆಸೆಂಟ್ ಇರ್ತಕ್ಕಂಥ ಡೈರೆಕ್ಟರ್ಸ್ ಅಲ್ಲಿ ಯಾರು ಆ ಒಂದು ಸಭೆಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ಬೇಕು ಅಂತ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಲ್ಲಿ ಮೆನ್ಷನ್ ಮಾಡಿರ್ಲಿಲ್ಲ ಅಂದ್ರೆ ಸೊ ಏನ್ ಮಾಡ್ಬೇಕು, ಅಲ್ಲಿರ್ತಕ್ಕಂಥ ನಿರ್ದೇಶಕರದೇ ಒಬ್ಬರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಸೊ ದೆನ್ ನೆಕ್ಸ್ಟ್ ಒನ್ ಇಸ್ ಪವರ್ಸ್ ಆಫ್ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಸೊ ಆ ಒಂದು ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ನಿರ್ದೇಶಕರಿಗೆ ಯಾವ ರೀತಿಯಾಗಿ ಪವರ್ಸ್ ಇರುತ್ತೆ ಅಂತ ನೋಡೋದಾದ್ರೆ ಟು ಮೇಕ್ ಕಾಲ್ಸ್. ಸೊ ಮೀಟಿಂಗ್ಸ್ ಅನ್ನ ಕಾಲ್ ಮಾಡೋದಿರ್ಬೋದು, ಇಶ್ಯೂ ಡಿಬೆಂಚರ್ಸ್, ಟು ಬಾರೋ ಮನಿ ಅಂಡ್ ಅದರ್ ದ್ಯಾನ್ ಡಿಬೆಂಚರ್ಸ್, ಟು ಇನ್ವೆಸ್ಟ್ ಫಂಡ್ಸ್ ಅಂಡ್ ಟು ಮೇಕ್ ಲೋನ್ಸ್. ಸೊ ಮನಿಯನ್ನ ಕಂಪನಿ ಪರವಾಗಿ ಸಾಲವನ್ನ ಪಡ್ಕೊಳ್ಳೋದಿರ್ಬೋದು, ಸಾಲವನ್ನ ಕೊಡೋದಿರ್ಬೋದು. ಸೊ ಈ ರೀತಿಯಾಗಿ ವೇರಿಯಸ್ ಪವರ್ಸ್ ಆ ಒಂದು ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಇರುತ್ತವೆ. ಸೊ ದೆನ್ ಮೆಥಡ್ಸ್ ಆಫ್ ಟೇಕಿಂಗ್ ಡಿಸಿಷನ್. ಸೊ ಡೈರೆಕ್ಟರ್ಸ್ಗೆ ಒಂದು ಅಧಿಕಾರ ಇರುತ್ತೆ ನಿರ್ಧಾರವನ್ನು ತೆಗೆದುಕೊಳ್ಳತಕ್ಕಂಥ ಕಂಪನಿಯ ಸಭೆಗಳಲ್ಲಿರ್ಬೋದು ಅಥವಾ ಅವರು ಸ್ಪೆಷಲ್ ವೋಟ್ ಅನ್ನು ಕೂಡ ಎಂಜಾಯ್ ಮಾಡ್ತಿರ್ತಾರೆ, ಕ್ಯಾಸ್ಟಿಂಗ್ ವೋಟ್. ಸೊ ಇಫ್ ಇನ್ ಕೇಸ್ ಯಾವುದೇ ಒಂದು ಸಭೆಯಲ್ಲಿ ಒಂದು ಫಾರ್ ಅಂಡ್ ಅಗೇನೆಸ್ಟ್ಗೆ ಮತಗಳು ಸಮಾನವಾಗಿ ಬಂದಲ್ಲಿ ಡೈರೆಕ್ಟರ್ಸ್ ಏನ್ ಮಾಡ್ತಾರೆ, ತಮ್ಮ ಒಂದು ಕ್ಯಾಸ್ಟಿಂಗ್ ವೋಟ್ ಅನ್ನ ಬಳಸ್ಬಿಟ್ಟು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳೋದು ಕೂಡ ಅವರಿಗೆ. ದೆನ್ ಸೆಕ್ರೆಟರಿಯಲ್ ಡ್ಯೂಟೀಸ್ ಇನ್ ಕನೆಕ್ಷನ್ ವಿತ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್. ಸೊ ಈ ಒಂದು ನಿರ್ದೇಶಕ ಮಂಡಳಿ ಸಭೆಗೆ ಸೀಮಿತವಾಗಿರ್ತಕ್ಕಂಥ ಕಾರ್ಯದರ್ಶಿಯ ಕರ್ತವ್ಯಗಳನ್ನ ನೋಡೋದಾದ್ರೆ ಬಿಫೋರ್ ದಿ ಮೀಟಿಂಗ್ ಅವ್ರು ಏನ್ ಮಾಡ್ಬೇಕಿರುತ್ತೆ, ಕನ್ಸಲ್ಟಿಂಗ್ ದಿ ಚೇರ್ಮನ್. ಸೊ ಚೇರ್ಮನ್ ಅನ್ನ ಕನ್ಸಲ್ಟ್ ಮಾಡಿಬಿಟ್ಟು ಆ ಒಂದು ಮೀಟಿಂಗ್ ನ ಟೈಮ್, ಪ್ಲೇಸ್ ಮತ್ತೆ ಡೇಟ್ ಆಫ್ ದಿ ಮೀಟಿಂಗ್ಸ್ ಅನ್ನ ಡಿಸೈಡ್ ಮಾಡಲಿಕ್ಕೆ ಚೇರ್ಮನ್ ಅನ್ನ ಕನ್ಸಲ್ಟ್ ಮಾಡಿಬಿಟ್ಟು ಅದನ್ನ ಫೈನಲೈಸ್ ಮಾಡಬೇಕು. ಸೊ ದೆನ್ ನೋಟಿಸ್ ಅನ್ನ ಇಶ್ಯೂ ಮಾಡೋದಿರ್ಬೋದು, ಇನ್ವಿಟೇಷನ್ಸ್ ಅನ್ನ ಇಫ್ ನೆಸೆಸರಿ ಇನ್ವಿಟೇಷನ್ಸ್. ಸೊ ಅಕೌಂಟೆಂಟ್ಸ್ಗೆ, ಆಡಿಟರ್ಸ್ಗೆ, ಪ್ರೆಸ್ಸಿಗೆ ಮತ್ತೆ ಇಂಪಾರ್ಟೆಂಟ್ ಹೈಯರ್ ಅಥಾರಿಟೀಸ್ಗೂ ಕೂಡ ಇನ್ವಿಟೇಷನ್ಸ್ ಅನ್ನ ಸೆಂಡ್ ಮಾಡೋದಿರ್ಬೋದು. ಸೊ ದೆನ್ ನೆಕ್ಸ್ಟ್ ಒನ್ ಇಸ್ ಕೀಪ್ ದಿ ರೆಡಿ ಇನ್ಫಾರ್ಮೇಶನ್. ದಿ ಇನ್ಫಾರ್ಮೇಶನ್ ರಿಕ್ವೈರ್ಡ್ ಟು ಬಿ ಬೋರ್ಡ್ ಟು ಟೇಕ್ ಡಿಸಿಷನ್ಸ್. ಸೊ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಹೆಲ್ಪ್ ಆಗ್ತಕ್ಕಂಥ ಎಲ್ಲ ರೆಡಿ ಇನ್ಫಾರ್ಮೇಶನ್ ಅನ್ನ ಕೂಡ ಕಾರ್ಯದರ್ಶಿ ರೆಡಿ ಮಾಡಬೇಕಿರುತ್ತೆ. ದೆನ್ ಅರೇಂಜ್ ದಿ ಮೀಟಿಂಗ್ ಹಾಲ್. ದಿ ಮೀಟಿಂಗ್ ಹಾಲ್ ಶುಡ್ ಬಿ ಅರೇಂಜ್ಡ್ ವಿತ್ ದಿ ಬೇಸಿಕ್ ರಿಕ್ವೈರ್ಮೆಂಟ್ಸ್. ಸೊ ದೆನ್ ಡ್ಯೂರಿಂಗ್ ದಿ ಮೀಟಿಂಗ್. ಸೊ ಸಭೆ ನಡೀತಿರ್ಬೇಕಾದ್ರೆ ಕಾರ್ಯದರ್ಶಿ ಏನ್ ಮಾಡಬೇಕು ಅಂದ್ರೆ ಅಸರ್ಟೈನ್ ದಿ ಕೋರಮ್ ಆಸ್ ಯೂಶುವಲ್, ರೀಡ್ ದಿ ನೋಟಿಸ್, ರೀಡ್ ದಿ ಮಿನಿಟ್ಸ್ ಆಫ್ ಲಾಸ್ಟ್ ಮೀಟಿಂಗ್. ಸೊ ಈ ಹಿಂದೆ ನಡೆದಿರ್ತಕ್ಕಂಥ ಸಭೆಯ ರಿಪೋರ್ಟ್ ಅನ್ನ ರೀಡ್ ಮಾಡೋದಾಗಿರ್ಬೋದು. ಸೊ ಪ್ರೊವೈಡ್ ಇನ್ಫಾರ್ಮೇಶನ್. ಸೊ ಯಾವೆಲ್ಲ ಅವಶ್ಯಕ ಮಾಹಿತಿ ಆ ಒಂದು ಸಭೆಗೆ ಬೇಕಾಗಿರುತ್ತೋ ಸೊ ಆ ಎಲ್ಲ ಮಾಹಿತಿಯನ್ನ
ಒದಗಿಸುವುದು. Then take note. The proceedings of the meeting are to be recorded by secretary. So these are all the duties during the meeting. Then next one is after the meeting. So after the meeting, the secretary has to preparation of minute books, then file with register. That minute report must be signed with all chairmen and directors and filed with the registrar office. Then he has to carry out the orders of board of directors and then signatures of all board of directors and chairman of the meeting. So these are all the various duties of secretary in connection with board of directors meeting. So these are all the various types of meeting. Other than this, other meetings are also organized the company. So ಈ ಎಲ್ಲ ಸಭೆಗಳ ಹೊರತಾಗಿಯೂ ಕಂಪನಿ ಕೆಲವೊಂದು ವಿಶೇಷ ಸಭೆಗಳನ್ನ ಕೂಡ ಆರ್ಗನೈಸ್ ಮಾಡುತ್ತೆ. ಅವು ಇತರ ಸಭೆಗಳು. ಸೊ ಯಾವ್ಯಾವ ಅಂದ್ರೆ ವಿಶೇಷ ವರ್ಗದ ಸಭೆಗಳು ಇರ್ಬೋದು, ಕ್ಲಾಸ್ ಮೀಟಿಂಗ್ಸ್ ಇರ್ಬೋದು. ಕ್ಲಾಸ್ ಮೀಟಿಂಗ್ಸ್ ಮೀನ್ಸ್ if suppose a company called preference shareholders meeting, so in such meetings only particular class of shareholders must be attend. So that type of meetings are called class meetings. So then next one is committee meetings. Committee sabegulu. Suppose for example at the time of allotment of shares, the allotment committee formed by board of directors. So ಆ ಒಂದು ನಿರ್ದೇಶಕ ಮಂಡಳಿ ರಚಿಸಿರ್ತಕ್ಕಂಥ ಸಮಿತಿಗಳ ಸಭೆಯನ್ನು ಕರೆದಾಗ ಅದನ್ನು ನಾವು ಕಮಿಟಿ ಮೀಟಿಂಗ್ಸ್ ಅಂತ ಕರಿತೀವಿ. ದೆನ್ ನೆಕ್ಸ್ಟ್ ಒನ್ ಇಸ್ ಸಾಲಿಗಳ ಸಭೆಗಳು, ಕ್ರೆಡಿಟರ್ಸ್ ಮೀಟಿಂಗ್ಸ್. ದಿ ಪಾರ್ಟೀಸ್ ಹೂ ಹ್ಯಾವ್ ಗಿವನ್ ಲೋನ್ ಆರ್ ಡೆಟ್ ಕ್ಯಾಪಿಟಲ್ ಟು ದಿ ಕಂಪನಿ ಆರ್ ಕಾಲ್ಡ್ ಕ್ರೆಡಿಟರ್ಸ್ ಆಫ್ ದಿ ಕಂಪನಿ. ಸೊ ಅವರ ಒಂದು ಸಭೆಗಳನ್ನು ಅವರ ಒಂದು ವೆಲ್ಫೇರ್ ಇರ್ಬೋದು ಅಥವಾ ಡಿಬೆಂಚರ್ಸ್, ಕ್ರೆಡಿಟರ್ಸ್ ಎಕ್ಸೆಟ್ರಾ. ಸೊ these are meetings are called creditors meetings. ಸೊ ಅವರ ಒಂದು ವೆಲ್ಫೇರ್ಗೋಸ್ಕರ ಅವರು ತಮ್ಮ ಒಂದು ಮೀಟಿಂಗ್ಸನ್ನು ಆಯೋಜನೆ ಮಾಡ್ಕೊಳ್ಳೋದನ್ನು ನಾವು ಕ್ರೆಡಿಟರ್ಸ್ ಮೀಟಿಂಗ್ಸ್, ಕ್ಲಾಸ್ ಮೀಟಿಂಗ್ಸ್, ಕಮಿಟಿ ಮೀಟಿಂಗ್ಸ್ ಅಂತ ಕರಿತೀವಿ. ಸೊ ದೀಸ್ ಆರ್ ಆಲ್ ದಿ ವೇರಿಯಸ್ ಅದರ್ ಟೈಪ್ಸ್ ಆಫ್ ಮೀಟಿಂಗ್. ಸೊ ಇಲ್ಲಿಗೆ ಕಂಪನಿಯ ಸಭೆಗಳು, ಮೀಟಿಂಗ್ಸ್ ಆಫ್ ಕಂಪನಿ ಚಾಪ್ಟರ್ ಮುಗೀತು. ಸೊ ಏನಾದ್ರು ಡೌಟ್ಸ್ ಇದ್ರೆ ನನಗೆ ಕಾಂಟ್ಯಾಕ್ಟನ್ನು ಮಾಡಿ. ಥ್ಯಾಂಕ್ ಯು.